ಕೊರ್ವೆ ಗ್ರಾಮದಿಂದ ವಿವಿಧ ಮೂಲಭೂತ ಸೌಕರ್ಯಗಳು ಹಾಗೂ ರೈತಪರ ಬೇಡಿಕೆಗಳಿಗೆ ಒತ್ತಾಯಿಸಿ ರಸ್ತಾ ರೋಕ್ ಪ್ರತಿಭಟನೆ. ಕಾಳಗಿ ತಾಲೂಕಿನ ಕೊರ್ವೆ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ಕೊರ್ವೆ ಗ್ರಾಮದ ವಿವಿಧ ಮೂಲಭೂತ ಹಾಗೂ ರೈತಪರ ಬೇಡಿಕೆಗಳಿಗೆ ಒತ್ತಾಯಿಸಿ ರಸ್ತೆ ರೋಕ್ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದ ಐತಿಹಾಸಿಕ ಪವಿತ್ರ ಕ್ಷೇತ್ರವಾದ ಕೊರವಂಜೇಶ್ವರಿ ದೇವಿಯ ದರ್ಶನಕ್ಕೆ ಪ್ರತಿದಿನವೂ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಭಕ್ತರ ಜನಸಾಗರವೇ ಹರಿದು ಬರುತ್ತಿದೆ. ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದರು. ವೇಗದೂತ ಬಸ್ಗಳು ಕೊರ್ವೆ ಗ್ರಾಮದಲ್ಲಿ ನಿಲುಗಡೆ ಮಾಡದೆ ಹಾದು ಹೋಗುತ್ತಿರುವುದು ಭಕ್ತರಿಗೆ ಹಾಗೂ ಸ್ಥಳೀಯರಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ. ಈ ಕುರಿತು ಮಾತನಾಡಿದ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮ್ಮಶೆಟ್ಟಿ, ಪವಿತ್ರ ದೇವಿ ಕ್ಷೇತ್ರವಿರುವ ಕೊರ್ವೆಗೆ ಎಕ್ಸ್ಪ್ರೆಸ್ ಬಸ್ ನಿಲುಗಡೆ ಮಾಡದಿರುವುದು ಅನ್ಯಾಯ, ಇದು ಭಕ್ತರ ಮೇಲೆ ನಿರ್ಲಕ್ಷ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಮುಖ ಬೇಡಿಕೆಗಳು ಹೀಗಿವೆ: ಕೊರ್ವೆ ಗ್ರಾಮಕ್ಕೆ ಎಲ್ಲ ಎಕ್ಸ್ಪ್ರೆಸ್ ಬಸ್ಗಳು ನಿಲುಗಡೆ, ಕೊರ್ವೆ ಗ್ರಾಮಕ್ಕೆ ಹೊಸ ಗ್ರಾಮ ಪಂಚಾಯತ್ ನಿರ್ಮಾಣ, ಕೊರ್ವೆ ಮತ್ತು ಗಾಂಧಿನಗರದಲ್ಲಿ ನೀರಿನ ಸಮಸ್ಯೆ ತಕ್ಷಣ ಬಗೆಹರಿಕೆ, ರೈತರು ಬೆಳೆದ ತೊಗರಿಗೆ ಪ್ರತಿ ಕ್ವಿಂಟಾಲ್ಗೆ 12,500 ಬೆಂಬಲ ಬೆಲೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪ್ರತಿ ಕ್ವಿಂಟಾಲ್ ತೊಗರಿಗೆ ತಲಾ 1,000 ಪ್ರೋತ್ಸಾಹಧನ, ತೊಗರಿ ತುರ್ತು ಖರೀದಿ ಕೇಂದ್ರ ತೆರೆಯಬೇಕು, ಎಲ್ಲ ರೈತರಿಗೆ ಬೆಳೆ ವಿಮೆ ಮಂಜೂರು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ರೈತರ ಸಾಲ ಮನ್ನಾ, ಸಾಲದ ಬಾಧೆಯಿಂದ ನಡೆಯುತ್ತಿರುವ ಸರಣಿ ರೈತರ ಆತ್ಮಹತ್ಯೆಗಳಿಗೆ ತಡೆ, ಈ ಎಲ್ಲ ಬೇಡಿಕೆಗಳನ್ನು ಒಳಗೊಂಡಂತೆ ಚಿಂಚೋಳಿ ತಹಸೀಲ್ದಾರ್ ಹಾಗೂ ಕಾಳಗಿ ತಾಲೂಕು ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್, ಉಪ ತಹಸೀಲ್ದಾರ್ ರವಿಕುಮಾರ್ ಯಲಲಾಕರ್, ತಾಲೂಕು ಪಂಚಾಯತ್ ಎಡಿ ಗಂಗಾಧರ್ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕಾಳಗಿ ಮತ್ತು ಚಿಂಚೋಳಿ ಘಟಕ ವ್ಯವಸ್ಥಾಪಕರಿಗೆ ಕೊರ್ವೆ ಗ್ರಾಮದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಇದು ಕೇವಲ ಒಂದು ಗ್ರಾಮದ ಪ್ರಶ್ನೆಯಲ್ಲ, ಇದು ಭಕ್ತಿಯ ಗೌರವದ ಪ್ರಶ್ನೆ, ರೈತರ ಬದುಕಿನ ಪ್ರಶ್ನೆ. ಸರ್ಕಾರ ಸ್ಪಂದಿಸಬೇಕು ಎಂದು ಎಚ್ಚರಿಕೆಯನ್ನ ರೈತ ಸಂಘ ನೀಡಿದೆ. ಹೊಡೆಬೀರ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಿತ್ತು. ಚಿಂಚೋಳಿ ತಾಲೂಕು ಹೋಗಿ ಕಾಳಗಿ ತಾಲೂಕಿಗೆ ಸೇರ್ಪಡೆ ಆಗಿರೋದ್ರಿಂದ ಈ ಕಾಳಗಿ ತಾಲೂಕಾಗಿರೋದ್ರಿಂದ ಹಲ್ಚೇರ ಗ್ರಾಮ ಪಂಚಾಯತಿಗೆ ಸೇರ್ಪಡೆ ಮಾಡಿದರೆ, ಹಲ್ಚೇರ ಗ್ರಾಮ ಪಂಚಾಯತಿಗೆ ಇಲ್ಲಿನ ಸದಸ್ಯರು ಹೋಗಿ ಒಂದು ಕಪ್ ಟೀಗೆ ಒಂದು ಗ್ಲಾಸ್ ನೀರಿಗೆ ಮಾತ್ರ ಸೀಮಿತ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಸ್ವತಃ ಗ್ರಾಮ ಪಂಚಾಯತಿ ಸದಸ್ಯರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬರ್ತೀನಿ. ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಭಾಗದಲ್ಲಿ ಎಂತ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ರೆ, ಈ ಕೊರ್ವೆ ಏರಿಯಾದಲ್ಲಿ ಇಡೀ ವರ್ಲ್ಡ್ ನಲ್ಲಿ ಆಗ್ತಕ್ಕಂಥ ಉತ್ಪತ್ತಿ ಎಲ್ಲಿ ನಡೀತಂದ್ರೆ ಅದು ಕೊರ್ವೆ ಊರಲ್ಲಿ. ಏನು ಔಷಧ ಮೆಡಿಸಿನ್ ತಯಾರಾಗ್ತಕ್ಕಂಥದ್ದು ಅದು ಸೌಳು ಉತ್ಪಾದನೆ ಇಲ್ಲೇ. ಗೋಲಿ, ಟಾನಿಕ್, ಸಾಬೂನ್ ನಾನಾ ರೀತಿಗಳಿಂದ ತಯಾರಾಗ್ತಕ್ಕಂಥದ್ದು. ಮತ್ತೆ ಅದರಲ್ಲಿ ಇಂಜೆಕ್ಷನ್ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಕೂಡ, ಆ ಔಷಧಿಗೂ ಕೂಡ ತಯಾರಾಗ್ತಕ್ಕಂಥದ್ದು ಉತ್ಪಾದನೆ ಸೌಳು. ಆದ್ರೆ ಇವತ್ತು ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದ ಸೌಳನ್ನ ಸಪ್ಲೈ ಆಗ್ತದೆ ಕೊರ್ವೆ ಊರಿನಿಂದ. ಅಂತ ಸ್ಥಳದಲ್ಲಿ ಇರ್ತಕ್ಕಂಥ ಜಾಗ ಇವತ್ತು ಇಲ್ಲಿ ಸುಮಾರು ಕಂಪ್ನಿಗಳು ಇರೋದ್ರಿಂದ, ಅಲ್ಲಿ ಆ ದೇವಿಯ ಭಕ್ತರು ಬಹಳಷ್ಟು ಮಂದಿ ಬರೋದ್ರಿಂದ ಇವತ್ತು ಬಹುತೇಕ ಈ ಕೊರವಂಜೇಶ್ವರಿ ದೇವಿ ನಿಮ್ ಮುದ್ರಾಯ ಖಾತೆಗೆ ಸೇರ್ಪಡೆ ಆಗ್ಬೇಕಾಗಿತ್ತು. ಅದು ಯಾಕೋ ಏನೋ ನಮ್ ದುರ್ದೈವ ಏನೋ ಗೊತ್ತಿಲ್ಲ, ಸೇರ್ಪಡೆ ಆಗಿಲ್ಲ. ಹಾಗಾಗಿರೋದ್ರಿಂದ ಆ ಕಾರಣಕ್ಕಾಗಿ ಇಲ್ಲಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಅನ್ನ ಮಂಜೂರಿ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ, ITBT ಮಂತ್ರಿ ಅವರಿಗೆ ಸದಸ್ಯರು ಎಲ್ಲರೂ ಕೂಡ್ಕೊಂಡು ಹೋಗಿ ಈ ಊರಿನ ಹಿರಿಯರು ಹೋಗಿ ಒತ್ತಾಯ ಮಾಡಿ ಮನವಿ ಪತ್ರನ ಕೊಟ್ಟು ಬಂದಿದ್ದಾರೆ. ಕೊಟ್ಟು ಬಂದ್ರು ಕೂಡ ಇಲ್ಲಿವರೆಗೂ ಆಗಿಲ್ಲ. ಆ ಕಾರಣಕ್ಕಾಗಿ ಬೇಸತ್ತು ಬಹುತೇಕ ಅವ್ರು ಹೇಳ್ತಾ ಇದಾರೆ ಸದಸ್ಯರು, ಫೆಬ್ರವರಿ ತಿಂಗಳಲ್ಲಿ ನಮ್ಮ ಅಧಿಕಾರ ಮುಗಿತದ, ಆ ಕಾರಣಕ್ಕಾಗಿ ನಮ್ಮ ಪಂಚಾಯತಿ ಸಮಸ್ಯೆ ಆಗ್ತದ, ಆ ಕಾರಣಕ್ಕಾಗಿ ಪಂಚಾಯತಿ ಹೆಡ್ ಕ್ವಾರ್ಟರ್ ನ ಮಂಜೂರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಇದು ಒಕ್ಕೂರಲ್ಲಿಂದ ಅವ್ರು ಕೇಳ್ತಾ ಇದ್ರೆ, ನೀವು CO ಮತ್ತು ಜಿಲ್ಲಾ ಪಂಚಾಯತಿಗೆ ಮತ್ತು ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗೆ ಈ ಮನವಿ ಪತ್ರನ ಫಾರ್ವರ್ಡ್ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯನ ಮಾಡಕ್ಕೆ ಇವತ್ತು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀವಿ. ಇದ್ರ ಜೊತೆಯಲ್ಲೇ ಯಾವುದೇ ಕಾರಣಕ್ಕೂ ಕೂಡ ಇದ್ರ ಜೊತೆಯಲ್ಲೇ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಇನ್ನೊಂದೇನು ಅಂತ ಕೇಳಿದ್ರೆ, ಇಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ, ನಮ್ಮ ರವಿಕುಮಾರ್ ಸರ್ ಅವರು ಅವ್ರ ಡಿಪಾರ್ಟ್ಮೆಂಟ್ ಗೆ ನೀವು ಒಂದು ಪತ್ರನ ಕೂಡ ಬರೀಬೇಕು ಅಂತಕ್ಕಂಥ ಮಾತನ್ನು ಕೂಡ, ಅಂದ್ರೆ ನಿಮ್ಮ ಪೃಥ್ವಿರಾಜ್ ಪಾಟೀಲ್ ತಹಸೀಲ್ದಾರ್ ಮೂಲಕ ಅವರಿಗೆ ಒಂದು ಪತ್ರನ ಕಳಿಸಿಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ, ಅಂದ್ರೆ ಅವರಿಗೆ ಒಂದು ಇದು ಅನುಕೂಲ ಆಗ್ತದೆ, ಸಾಧ್ಯ ಆಗ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ನಾವು ಹೇಳಕ್ಕೆ ಬಯಸ್ತಾ ಇದೀವಿ. ಇದರ ಜೊತೆಯಲ್ಲಿ ನಮ್ಮ ಭಾಗ ತೊಗರಿ ಹೋಗ್ಯದ,
ಲಕ್ಕಿ ಒಡ ತೊಗರಿ ಹೋಗ್ಯದ. ಆಮೇಲೆ ಅಂಕರ ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ನೀರದ್ದಿ ರೈತರ ಅನ್ನ ನೀರ್ ಪಾಲಾಗಿ ಹೋಗ್ಯದ. ಹಾಗಾಗಿರೋರು ತೊಗರಿಗೆ ರೇಟ್ ಇಲ್ಲ. ಆ ಕಾರಣಕ್ಕೆ MSP ಮಾತ್ರ 8,000 ರೂಪಾಯಿ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾವು ಕೇಳ್ತಾ ಇದೀವಿ, ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸರ್ ಮೊದಲನೇದಾಗಿ ನಾನು ಹೇಳಿಕೆ ಬಯಸ್ತೀನಿ. ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅದು. ಬೇರೆ ಬೇರೆ ರಾಜ್ಯಗಳ ತೆಲಂಗಾಣ, ಮಹಾರಾಷ್ಟ್ರ, ಲಾತೂರ್ದಿಂದ, ಇವತ್ತು ಸೊಲಾಪುರದಿಂದ, ಹುಬ್ಬಳ್ಳಿ ಧಾರವಾಡದಿಂದ, ಅಲ್ಲ ಬೇರೆ ಬೇರೆ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ಭಕ್ತರು ಬರ್ತಾ ಇದಾರ. ಆ ಕಾರಣಕ್ಕಾಗಿ ನೀವು ಚಿಂಚೋಳಿ ಡಿಪೋ ಮೂಲಕ ಇಲ್ಲಿ ಎಕ್ಸ್ಪ್ರೆಸ್ ಬಸ್ ಏನಿದೆ, ಹಿಂದೆ 31 ವರ್ಷದ ಹಿಂದೆನೂ ಕೂಡ ಅವು ಡಿಪಾರ್ಟ್ಮೆಂಟಲ್ ರಿಕಾರ್ಡ್ ಇದೆ. ಈ ಕೊರವಂಜೇಶ್ವರಿ ಇತಿಹಾಸನ್ನ ಹೊಂದಿರೋದ್ರಿಂದ ಎಲ್ಲಾ ತರದ ಬಸ್ಗಳನ್ನ ಇಲ್ಲಿ ಸ್ಟಾಪ್ ಮಾಡಿ ಹೋಗ್ಬೇಕು ಅಂತಕ್ಕಂಥದನ್ನ, ಆ ಕಾರಣಕ್ಕಾಗಿ ತಾವು ಕೂಡ ಅದನ್ನ ಬಸ್ ಅನ್ನ ಸ್ಟಾಪ್ ಮಾಡ್ಸಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾವು ಬಯಸ್ತಾ ಇದೀವಿ. ಆ ಕಾರಣಕ್ಕೆ ಅದನ್ನ ಮನಿಪತ್ರ ಮಾನ್ಯ ತಹಸೀಲ್ದಾರ್ ಚಿಂಚೋಳಿ ಅವರಿಗೂ, ಮಾನ್ಯ ತಹಸೀಲ್ದಾರ್ ಕಾಳ್ಗಿ ಅವರಿಗೂ, ಡಿಪೋ ಮ್ಯಾನೇಜರ್ ಅವರಿಗೂ ಮತ್ತೆ ನಮ್ಮ ಯುವ ಅವರಿಗೂ ಕೂಡ ಈ ಮನಿಪತ್ರನ ಕೊಡಬೇಕು. ನಿಮಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಎಡಿ ಸರ್, ನಮ್ಮ ಇಲ್ಲಿ ರಾಮನಗರ ತಾಂಡ, ಗಾಂಧಿನಗರ ತಾಂಡದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಹೊಡೆಬೀರ್ನಳ್ಳಿ ಹೊಡ್ಡಿನ ಕೆಳಗಡೆ ಅದಕ್ಕಾಗಿ ಒಂದು ಬೋರ್ವೆಲ್ ಹಾಕಿದ್ದಾರೆ, ಮೋಟ್ರು ಕೂಡಿಸಿದ್ದಾರೆ. ಆ ಮೋಟ್ರು ಇಲ್ಲ, ಆ ಬೋರ್ವೆಲ್ ಎಲ್ಲಿ ಅದೋ ಗೊತ್ತಿಲ್ಲ, ನೀರು ಬರ್ತಾ ಇಲ್ಲ, ಪೈಪ್ ಲೈನ್ ಹೊಡೆದು ಏನಾಗಿದೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅದನ್ನ ಅವ್ರಿಗೆ ತಕ್ಷಣ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಅವ್ರು ಕೇಳ್ತಕ್ಕಂಥ, ಅದು ನಿಮಗೆ ಸಂಬಂಧಪಡ್ತಕ್ಕಂಥ ಮಾತಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಕ್ಕೆ ಬಯಸ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ನಾನು. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳ್ಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.